ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಈ ವಿಡಿಯೋಲಿ ನಾನು ಈ ಪರ್ಟಿಕ್ಯುಲರ್ ಕಾರ್ನರ್ನ ಹೇಗೆ ಒಂದು ಬ್ಯೂಟಿಫುಲ್ ಡೈನಿಂಗ್ ಕಾರ್ನರ್ ಆಗಿ ಕ್ರಿಯೇಟ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದು ನನ್ನ ಎಕ್ಸಿಸ್ಟಿಂಗ್ ಸೆಟಪ್ ಆಗಿತ್ತು. ನಾನು ChatGPT ಹೆಲ್ಪ್ ತೊಗೊಂಡು ಸಿಂಪಲಾಗಿ ಒಂದು ರೆಫರೆನ್ಸ್ನ ಕ್ರಿಯೇಟ್ ಮಾಡಿಕೊಂಡೆ. ಸೊ ಅದ್ರ ಪ್ರಕಾರವಾಗಿ ಐ ಆಮ್ ಜಸ್ಟ್ ಫಾಲೋಯಿಂಗ್ ಇಟ್. ಸೊ ಇಲ್ಲಿ ನಾನು ಫಸ್ಟ್ ಏನಂದರೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಎಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಈಗ ನೋಡ್ಬೋದು ತುಂಬಾ ಡಸ್ಟ್ ಇದೆ. ಆ್ಯಂಡ್ ಡಸ್ಟ್ ಒಂದೇ ಅಲ್ಲ, ನನ್ನ ಪೆಟ್ದು ಹೇರ್ ಕೂಡ ಇದೆ. ಸೊ ಇದನ್ನೆಲ್ಲ ಮೂವ್ ಮಾಡಿ ಪೂರ್ತಿ ಕ್ಲೀನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಟಿ ವಿ ಯೂನಿಟ್ ಆಯಿತಾ, ಸೊ ಇಟ್ಸ್ ವೆರಿ ಹೆವಿ. ಸೊ ನಾನು ಡೈಲಿ ಇದನ್ನ ತೆಗೆದು ಕ್ಲೀನ್ ಮಾಡ್ತಾ ಇರಲಿಲ್ಲ. ದಟ್ ಇಸ್ ದ ರೀಸನ್ ವೈ ಇಷ್ಟೊಂದು ಡಸ್ಟ್ ಆಗಿರೋದು. ಈ ವ್ಯಾಕ್ಯೂಮ್ ಕ್ಲೀನರ್ ಇರೋದಕ್ಕೆ ನನಗೆ ಒಂದು ಲೈಫ್ ಸೇವಿಯರ್ ಥರ. ಸೊ ಟೈಮ್ ಕೂಡ ಸೇವ್ ಆಗುತ್ತೆ ಆ್ಯಂಡ್ ಎಫರ್ಟ್ಸ್ ಕೂಡ ಕಡಿಮೆ ಆ್ಯಂಡ್ ಸಖತ್ ಎಫಿಷಿಯೆಂಟಾಗಿ ವರ್ಕ್ ಆಗುತ್ತೆ. ಇಟ್ಸ್ ಲೈಕ್ ಬೆಸ್ಟ್. ಆ್ಯಂಡ್ ಇದಕ್ಕೆ ಮಲ್ಟಿಪಲ್ ಅಟ್ಯಾಚ್ಮೆಂಟ್ಸ್ ಕೂಡ ಇದೆ, ಲೈಕ್ ಸೋಫಾ ಕ್ಲೀನ್ ಮಾಡೋಕ್ಕೆ, ಕರ್ಟನ್ಸ್ಗೆ, ಕಾರ್ನರ್ಸ್ಗೆ ಆ್ಯಂಡ್ ಜಸ್ಟ್ ಬ್ರೂಮ್ ಥರ ಯೂಸ್ ಮಾಡೋಕ್ಕೆ, ಕಸ ಗುಡ್ಸೋಕ್ಕೆ ಅಥವಾ ಗುಡಿಸಿ ಒರೆಸೋಕ್ಕೆ, ಎರಡೂ ಮಾಡೋಕ್ಕೆ. ಸೊ ದರ್ ಆರ್ ಮಲ್ಟಿಪಲ್. ನಾವು ಡೈನಿಂಗ್ ಟೇಬಲ್ನ ಪ್ಲ್ಯಾಂಟ್ ಇಟ್ಟಿದ್ದಕ್ಕೆ ಸ್ಟ್ಯಾಂಡ್ನ ವರ್ಟಿಕಲಾಗಿ ನಿಲ್ಲಿಸ್ತಾ ಇದ್ದೀನಿ. ಸೊ ನೋಡೋಣ ಬನ್ನಿ ಹೇಗೆ ವರ್ಕೌಟ್ ಆಗುತ್ತೆ ಇದು ಅಂತ. ಸಿಕ್ಕಾಪಟ್ಟೆ ಭಾರ ಇದೆ ಆಯಿತಾ ಇದು. ಸೊ ಎತ್ತಬೇಕಾದ್ರೆ ಕಷ್ಟ, ಬಟ್ ಹೇಗೋ ಎತ್ತಿ ನಿಲ್ಲಿಸಿದ್ದೀನಿ. ಎಲ್ಲಿ ನೋಡಿದ್ರು ನಮ್ಮ ಕ್ಯಾಂಡಿ ಕೂದಲೇ. ಇದಂತೂ ನನ್ನ ಸೇವಿಯರು. ಬಿಕಾಸ್ ಹ್ಯಾವಿಂಗ್ ಅ ಪೆಟ್ ಇಸ್ ಒನ್ ಥಿಂಗ್, ಬಟ್ ಅದನ್ನ ಮ್ಯಾನೇಜ್ ಮಾಡೋದು ಇನ್ನೂ ಕಷ್ಟ. ಎಸ್ಪೆಷಲಿ ಕೂದಲಿರೋ ಪೆಟ್ ಇದ್ರಂತೂ ಹೆವಿ ಕಷ್ಟ. ಸೊ ಈ ಥರ ಒಂದು ವ್ಯಾಕ್ಯೂಮ್ ಕ್ಲೀನರ್ ವುಡ್ ಬಿ ವೆರಿ ಹೆಲ್ಪ್ಫುಲ್. ಈಸಿಯಾಗಿ ಇದನ್ನ ಕ್ಲೀನ್ ಮಾಡ್ಕೋಬೋದು. ಬಟ್ ನೀವು ನೋಡ್ತಾ ಇರ್ಬೋದು ಎಷ್ಟು ಹೇರ್ ಇದೆ ಅಂತ. ಓ ಗಾಡ್. ಯಾಕೋ ಸ್ವಲ್ಪ ಲೈಟ್ ಬ್ಲಾಕ್ ಮಾಡುತ್ತೆ ಅನಿಸ್ತಾ ಇತ್ತು. ಸೊ ನಾನಿದು ಎಂಟಿ ವಾಲ್ ಮುಂದೆ ಮೂವ್ ಮಾಡಿದೆ. ಐ ಥಿಂಕ್ ದಿಸ್ ಲುಕ್ಸ್ ಬೆಟರ್ ಅಲ್ಲ. ಸೊ ಈಗ ನೆಕ್ಸ್ಟ್ ಏನಂದರೆ ಒಡಗ್ಲಿ. ಸೊ ಐ ಥಿಂಕಿಂಗ್ ಇದರಲ್ಲಿ ಸೂಟ್ ಆಗುತ್ತೆ ಅಂತ. ಸೊ ಸ್ವಲ್ಪ ಡೆಕೋರ್ ಎಲ್ಲ ಮಾಡಾದ್ಮೇಲೆ ಲೆಟ್ಸ್ ಸಿ ಇಫ್ ದಿಸ್ ವಿಲ್ ಸೂಟ್ ಆರ್ ನಾಟ್. ಆ್ಯಂಡ್ ಈಗ ನೆಕ್ಸ್ಟ್ ಒಂದು ಐ ಶುಡ್ ಶಿಫ್ಟ್ ಡೈನಿಂಗ್ ಟೇಬಲ್ ಹಿಯರ್. ಓಕೆ, ಸೊ ನಾನು ಶಿಫ್ಟ್ ಮಾಡಾದಮೇಲೆ ಐ ಶುಡ್ ಆಲ್ಸೋ ಸಿ ಹೌ ಐ ಕ್ಯಾನ್ ಅಕಾಮಡೇಟ್ ದಿಸ್ ಗಿಡ ಆ್ಯಂಡ್ ಆಲ್ ದೀಸ್ ಪ್ಲ್ಯಾಂಟ್ಸ್. ಎಲ್ಲಿಡ್ಬೋದು, ಏನು ಕತೆ, ಐ ಶುಡ್ ಸಿ. ಬಟ್ ಈಗ ಒಣಗಿದೆ. ಸೊ ಇಲ್ಲಿ ಡೈನಿಂಗ್ ಟೇಬಲ್ ನೋಡಿ, ಅಲ್ಲಿ ಇಷ್ಟು ಗಿಡಗಳಿದೆ. ಸೊ ಐ ಆಮ್ ಥಿಂಕಿಂಗ್ ವಾಟ್ ಟು ಡೂ, ವೇರ್ ಟು ಕೀಪ್. ಇದಂತೂ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಬೇರೆ ಇನ್ಯಾವುದಾದ್ರೂ 2 ಗಿಡ ಇಡ್ತೀನಿ, ನೋಡೋಣ.
I think it looks better, but ಅದಕ್ಕೆ it will be better if I add lights ಅಲ್ಲ. ಅಮೆಝಾನಿಂದ ನಾನು ಇದು ರೀಚಾರ್ಜಬಲ್ ಲೈಟ್ಸ್ ಆರ್ಡರ್ ಮಾಡಿದ್ದೀನಿ. ಈ ಪರ್ಟಿಕ್ಯುಲರ್ ಹ್ಯಾಂಗಿಂಗ್ ಡೆಕೋರ್ನ ನಾನು ಈಚೆ ಹಾಕಿದ್ದೆ, ಓಕೆ, ಬಟ್ ಐ ಥಿಂಕ್ ಇದು ಇಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ, ಸೊ ಇಲ್ಲಿ ಹಾಕ್ಸ್ಕೊತಾ ಇದ್ದೀನಿ. ಈ ಬುದ್ಧನ ನಾನು ಟಿ ವಿ ಹತ್ತಿರ ಇಟ್ಟಿದ್ದೆ, ಬಟ್ ಇದು ಇಲ್ಲಿ ಸೂಟ್ ಆಗ್ತಾ ಇದೆಯಾ ಕಮೆಂಟ್ ಮಾಡಿ. ಬಟ್ ನನಗೆ ತುಂಬ ಇಷ್ಟ ಆಯಿತು. ಈ ಕ್ಯಾಂಡಲ್ಸ್, ಈ ಲೈಟ್ಸ್ ಎಲ್ಲ ಎಷ್ಟು ಚೆನ್ನಾಗಿರುತ್ತಲ್ಲ, ಒಂಥರ ಇಟ್ಸ್ ವೆರಿ ಕೋಝಿ ಆ್ಯಂಡ್ ಬ್ಯೂಟಿಫುಲ್. ಸೊ ಇದು ನನ್ನ ಫೈನಲ್ ಔಟ್ಕಮ್. ಸೊ ಇಲ್ಲಿ ನಾನು ನನ್ನ ತಂಗಿ ಈ ಬ್ಯೂಟಿಫುಲ್ ಸೆಟಪ್ನ ಎಂಜಾಯ್ ಮಾಡ್ತಾಯಿದ್ದೀವಿ. ನಿಮಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ನಿಮ್ಗೆ ಇಲ್ಲಿ ಯೂಸ್ ಮಾಡಿರೋ ಯಾವುದೇ ಥರದ ಪ್ರಾಡಕ್ಟ್ಸ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಅಥವಾ ಡಿಸ್ಕ್ರಿಪ್ಷನ್ ಕೂಡ ಚೆಕ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಕಾಮೆಂಟ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ನಾನು ಮತ್ತೆ ಇದೇ ಥರ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.